नाज़रीन आदाब, एवन टीवी में आप तमाम का खैर मकदम है। रेचूर शहर में एलबीएस नगर के पास वाक़ा शमशान के करीब कुछ दवाएं, इंजेक्शंस, टॉनिक वगैरह पाए गए। बताया जाता है कि ये टॉनिक, दवा और इंजेक्शंस, नीडल्स वगैरह सरकारी अस्पताल के हैं, जिस पर नॉट फॉर सेल गवर्नमेंट सप्लाई लिखा गया है। गजब की बात यह है कि ये अभी एक्सपायर भी नहीं हुए। इनके एक्सपायर होने को 1-2 साल अभी बाकी है। इसके बावजूद ये इस तरह से यहाँ पर कचरे में फेंके गए, वो भी बड़ी मिकदार में, जिससे ये शक व शुबा हो रहा है कि सरकारी अस्पतालों में कुछ तो धांधली चल रही है। इस सिलसिले में समाज सेवा संघ के रेचूर सदर और एलबीएस नगर के नौजवान कायद के ईरेश ने मीडिया से गुफ्तगू करते हुए कहा कि इस तरह मसान के पास ऐसी अद्विया, इंजेक्शंस, टॉनिक और नीडल्स वगैरह फेंका जाना जिनकी अभी एक्सपायरी डेट भी ख़त्म नहीं हुई, इससे शक व शुबा हो रहा है। इन्होंने मुतालिका हुक्काम से अपील की है कि इस मामले की तहक़ीक़ात कराई जाए और जो भी खाती पाए जाए उनके खिलाफ कड़े से कड़े इक़दाम किए जाएँ। ఏంటికి అడగరాలదప్ప ఆడ హాస్పిటల్ పోతే ఒక టానిక్ ఇచ్చలేరు సార్ మరి బాగా గుజరాలు మన అంటే దీన్ని చేసుకుని పని చేస్తాను మరి ఏం చేస్తారు ಸ್ನೇಹಿತರೆ ನೋಡ್ಬೋದು ತಾವು ಇಲ್ಲಿ ಸರ್ಕಾರಿ ಹಾಸ್ಪಿಟ್ಲವರು ನಾವು ನಿನ್ನೆ ಆಲ್ಮೋಸ್ಟು ಎಲ್ಲ ಮೀಡಿಯಾದವ್ರಿಗೆ ಕರೆಸಿ ನಾವು ಮಾಡಿದ್ದೀವಿ. ಆದರೂ ಸಹ ಇವಾಗ ಗೌರ್ಮೆಂಟ್ ಆಫೀಸರು ಬಂದಿದ್ದಾರೆ. ತಾವು ನೋಡ್ಬೋದು ಚಲೋ ಹೊಸ ಟಾನಿಕ್ ಇನ್ನೂ ಅವಧಿ 1.5 ವರ್ಷ 2 ವರ್ಷ ಅವಧಿ ಇದ್ರೂ ಇಲ್ಲಿ ತಂದು ತಿಪ್ಪಿಗೆ ಹಾಕಿದ್ದಾರೆ. ಲಕ್ಷ ಮೆಡಿಷನು ತಂದು ತಿಪ್ಪಿಗೆ ಹಾಕಿದ್ದಾರೆ. ಇವ್ರಿಗೆ ಮಾನ್ಯತೆ ಇಲ್ಲ. ಇವ್ರು ಏನು ತಿಂತಾರೆ ಹೊಟ್ಟೆಗೆ? ಯಾರು ಬಿಸಾಕಿದ್ದಾರೆ ಅವರಿಗೆ ಶೀಘ್ರದಲ್ಲಿ ಇದು ತನಿಖೆ ಮಾಡಿ ಅವ್ರಿಗೆ ಸಸ್ಪೆಂಡ್ ಮಾಡಬೇಕಂತ ಸರ್ಕಾರದಲ್ಲಿ ಕೇಳ್ತಿರ್ತೀವಿ ನಾವು. ಯಾಕಂದರೆ ನಾವು ಹಾಸ್ಪಿಟ್ಲ್ ಹೋದರೆ ಇಲ್ಲ ನಮ್ಮ ಹತ್ರ ಮೆಡಿಷನ್ ಇಲ್ಲ, ಹೊರಗಡೆ ತಗೋರಿ ಅಂದರೆ ಹೊರಗಡೆ ಕಳಿಸ್ತಾರ. ಇಲ್ಲಿ ನೋಡಿದ್ರೆ ಲಕ್ಷಾಂತರ ರೂಪಾಯಿ ಮೆಡಿಷನ್ನು ಬೀದಿ ಪಾಲು ಮಾಡ್ಯಾರ, ದಾರಿ ಪಾಲು ಮಾಡ್ಯಾರ. ಹಾಗೂ ಇಂಥ ಸಿರಪ್ ಏನೈತೆ ಇಲ್ಲಿ ದಾರಿಯಲ್ಲಿ ಬಿಸಾಕಿ ರೋಡಲ್ಲಿ ಬಿಸಾಕ್ಯಾರ. ಇಲ್ಲಿ ಪಕ್ಕದಾಗೆ ಒಂದು ಗೌರ್ಮೆಂಟ್ ಸ್ಕೂಲ್ ಐತೆ. ಆ ಹುಡುಗರು ಏನಾರ ಕುಡಿದ್ರೆ ಅವ್ರಿಗೆ ಹೆಚ್ಚು ಕಡಿಮೆ ಆದರೆ ಯಾರು ಕಾರಣ ಇರ್ತಾ? ಏನಿದು ಇಷ್ಟು ನಿರ್ಲಕ್ಷ್ಯತನ? ಇನ್ನು ತಾವು ನೋಡ್ಬೋದು ಇನ್ನು 1.5 ವರ್ಷ ಇದಕ್ಕೆ 2 ವರ್ಷ ಡೇಟ್ ಇಲ್ಲ ಏದೈತೆ. ಆದರೂ ಸಹ ಇಲ್ಲಿ ಲಕ್ಷಾಂತರ ರೂಪಾಯಿ ಮೆಡಿಷನ್ನು ಬೀದಿ ಪಾಲು ಮಾಡಿದ್ದಾರೆ. ಇವರಿಗೆ ಶಿಕ್ಷೆ ಆಗಬೇಕು ಹಾಗೂ ಇವರಿಗೆ ಅವರು ಗೌರ್ಮೆಂಟ್ ಜಾಬ್ಲಿಂದ ಸಸ್ಪೆಂಡ್ ಮಾಡಬೇಕಂತ ನಾವು ಕೇಳ್ಕೊತೀವಿ. ಇಲ್ಲಿ ನೋಡ್ರಿ ಬಾಕ್ಸ್ ಲಕ್ಷಾಂತರ ರೂಪಾಯಿ ಮೆಡಿಷನ್ ಇಲ್ಲಿ ಹಾಕಿದ್ದಾರೆ. ತಾವು ನೋಡ್ಬೋದು. ಅಣ್ಣ ಇಲ್ಲಿ ಬಾ. ತಾವು ನೋಡ್ಬೋದು. ಇಲ್ಲಿ ನೋಡ್ರಿ ಸಿರೇಂಜ್ಗಳು. ಇದು ಒಂದು ಸಿರೇಂಜ್ 20 ರೂಪಾಯಿ ಬಾಳ್ತದ. ಇದಕ್ಕೆ ಇನ್ನೂ 2 ವರ್ಷ ಅವಧಿ ಇನ್ನೂ ಅವಧಿ ಐತೆ. 2 ವರ್ಷ ಅವಧಿ. ನಾವು ನಿನ್ನೆ ಮೀಡಿಯಾ ಎಲ್ಲರಿಗೆ ಕರೆಸಿ ನಿನ್ನೆ ಗುಣ ಮಾಡಿದ್ವಿ. ಆದರೆ ಇವತ್ತು ಅಧಿಕಾರಿಗಳು ಬಂದಿದ್ದಾರೆ. ಅವರು ಇದು ತುಂಬಕ ಮಾಡಿದರು. ಅವರಿಗೆ ಸದ್ಯ ನಾವು ಸ್ಟೇ ಮಾಡಿದ್ವಿ, ನಿಂದ್ರ ಅಂತ ಹೇಳಿದ್ವಿ. ನಿಂದಿರಿಸಿ ಅವ್ರು ಯಾವ ಕಸ ಹಾಕಿದ್ದಾರೆ, ಯಾವ ಹಾಸ್ಪಿಟ್ಲಿಂದ ಬಂದಿರೋದು ಅವ್ರಿಗೆ ಇಲ್ಲಿ ಸ್ಪಾಟಲ್ಲಿ ಕರೆದು ಅವ್ರಿಗೆ ಸಸ್ಪೆಂಡ್ ಮಾಡಿದ ಮೇಲೆ ಇದೆಲ್ಲ ಮೆಡಿಸಿನ್ ತುಂಬ್ಕೊಂಡು ಹೋಗೋದು. ಅಷ್ಟು ತನಕ ಇಲ್ಲ.